ಇವನಿಗೆ ಹಿಂಗೆ ಹೇಳಿದ್ರೆ ಮಾತು ಕೇಳಲ್ಲ. ಈಗ ಇವನಿಗೆ ಬಿಟ್ಬಿಟ್ರೆ ಉಕ್ಕೆ ಹೊಡಿಯೋಕೆ ಇನ್ಯಾರು ಬರಲ್ಲ, ಇನ್ನೂ ಎದ್ರಕೊಂಡ್ಬಿಡ್ತಾರೆ. ಎಲ್ಲರೂ ಇವನಂಗೆನೆ ಹೇಳ್ತಾರೆ. ಹ್ಞೂ, ಈಗ ಏನು ಮಾಡ್ಬೇಕಂದ್ರೆ ಇವನಿಗೆ ಹೇಳಿದ್ರೆ ತಾನೇ ಹಿಂಗೆಲ್ಲ ವಿಷಯ. ನೀವು ಮಾಡ್ತೀನಿ ಕಣ್ತಡಿ, ಹೆಂಗ್ ಬುದ್ಧಿ ಕಲಿಸ್ಬೇಕು ಹಂಗೆ ಕಲಿಸಿದ್ರೆ ಇವರೆಲ್ಲ ಬುದ್ಧಿ ಕಲಿಯೋದು. ಲೇ ಪಾಪ, ಇದು ಏನಾಗ್ಬಿಟ್ಟೈತೆ ಅಂದ್ರೆ ಇಲ್ಲ ಬೋರಣ್ಣ ನಮಗೂ ಏನಲ್ಲ. ನಾನು ಬೋರಣ್ಣ ಮೊದ್ಲಿಂದ ಚೆನ್ನಾಗಿ ಇರ್ದೀವಲ್ಲ, ನಾನು ಬೋರಜ್ಜ. ಬೋರಜ್ಜನೇ ಈ ವರ್ಷ ನಾನು ಈ ಹೊಲದಲ್ಲಿ ಬೆಳೆಗಿಳೆ ಏನು ಬೆಳೆಯಲ್ಲ, ನೀನೇನಾದ್ರೂ ಬೆಳೆ ಬೆಳ್ಕಳ್ರಿ ಸಾವ್ಕಾರ್ಯ ಅಂತ ಹೇಳಿರು. ಅಲ್ಲಪ್ಪ, ನಿನ್ಗೂ ಗೊತ್ತಲ್ಲ ನಾನು ಬೋರಜ್ಜ ಎಷ್ಟು ಕ್ಲೋಸ್ ಆಗಿದ್ದೀವಂತ, ಚೆನ್ನಾಗಿದೀವಿ ತಾನೆ. ಅದಕ್ಕೆ ಸಾವ್ಕಾರ್ರೆ ನಾವು ಏನು ಬೆಳೆ ಬೆಳಿತಿಲ್ಲ ಸಾವ್ಕಾರ್ರೆ, ನನ್ನ ಕೈಲೂ ಆಗಲ್ಲ ಏನಿಲ್ಲ, ನಮ್ಮ ಹುಡುಗರು ಆ ಕೆಲಸ ಈ ಕೆಲಸ ಅಂತ ಹೋಗ್ಬಿಡ್ತಾರೆ. ಅದಕ್ಕೆ ಉಕ್ಕೆ ಹೊಡ್ಕೊಂಡು ಏನಾರು ರಾಗಿ ಬೆಳೆನೋ ಏನಾರು ತರಕಾರಿನ ಏನಾರು ಹಾಕ್ಕೊಂಡ್ರೆ ಈ ಹೊಲದಲ್ಲಿ ಹಾಕೊಂಬಿಡ್ರಿ ಅಂತ ಹೇಳಿದ್ರು. ಅದಕ್ಕೆ ಅತ್ಲಾಗಿ ಈಗ ಬೋರಜ್ಜ ಹೇಳಿದಾರ ಅಂದಮೇಲೆ ಮಾಡ್ಕೊಳ್ಳೋಣ ನಾನು ಸುಮ್ಕೆ. ಇನ್ನೇನು ಹೊಲ ಗದ್ದೆ ತೋಟ ಅದೇ ಅಲ್ವಾ ನೋಡ್ಕೊಳೋದು. ಅದಕ್ಕೋಸ್ಕರ ಅತ್ಲಾಗಿ ನೋಡಿ ಅತ್ಲಾಗಿ ಉಕ್ಕೆ ಹೊಡೆಸ್ಬಿಟ್ಟು ಅತ್ಲಾಗಿ ರಾಗಿ ಏನಾರ ಹಾಕೋಣಂತ ಬಂದಪ್ಪ. ನೋಡಿರಿ ನೀನು ನೋಡಿರಿ ಹಿಂಗೆ ಎದ್ರಕೊಂಡು ಇದಾಡಂಗೆ ಆಡ್ತಿದ್ಯಪ್ಪ. ಬೋರಜ್ಜನೇ ಕಣಪ್ಪ ಹೇಳಿರೋದು. ನೀನು ನೋಡಿರಿ ಯಾಕ್ಲ ಇಷ್ಟೊಂದು ಎದ್ರಕಣ್ತಿದ್ಯಪ್ಪ, ನನಗೆ ಅರ್ಥನೇ ಆಗ್ತಿಲ್ಲಪ್ಪ. ಅದು ಯಾಕೆ ಏನಕ್ಕೆ ಎದ್ರಕಣ್ತಿದ್ಯಾ ಅಂತಾನೆ ನೀನು. ಇಷ್ಟೊಂದು ಭಯನ ಬೀಳೋದು ನೀನು? ರೀ ಶಂಕರಣ್ಣರೇ, ಹೋಗ್ರಿ ಅತ್ಲಾಗಿರಿ. ಅಲ್ಲ ಕಣ್ರಿ, ಈ ಮಾತು ಮೊದ್ಲೇ ಅಲ್ವೇಂದ್ರಿ ಹೇಳೋದು ನೀವು? ಬೋರಜ್ಜನ ಹೇಳೈತಂತ ಮೊದ್ಲೇ ತಾನೇ ಹೇಳ್ಬೇಕು. ಹೋಗ್ರಿ ಅತ್ಲಾಗಿ. ಸುಮ್ಕೆ ಅನ್ಯಾಯವಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಮಾಡಿಬಿಟ್ಟಲ್ರಿ. ಸುಮ್ನೆ ನಿಮ್ಮಿಂದ ನಾನ್ ಚರ್ಚೆ ಮಾಡಂಗಾಯ್ತಲ್ರಿ. ಅಲ್ಲ, ಮೊದ್ಲೇ ಬೋರಜ್ಜ ಹೇಳೈತಂತ ಹೇಳ್ಬಿಟ್ಟಿದ್ರೆ ಎಲ್ಲ ಕತೆ ಮುಗ್ದೆ ಹೋಗ್ಬಿಡೋದಪ್ಪ. ಇಷ್ಟು ಮಾತೇ ಆಡ್ತಿರಲಿಲ್ಲ, ಇಷ್ಟು ಟೈಮ್ ಎಷ್ಟೂ ಆಗ್ತಿರಲಿಲ್ಲ. ಇಷ್ಟದಿ ಉಕ್ಕೆ ಹೊಡ್ಕೊಂಡು ಆರಾಮಾಗಿ ಹೋಗ್ಬಿಡ್ತಿದ್ನಲ್ರಿ ನಾನು. ಒಳ್ಳೆ ಎಡವಟ್ಟಾಗೋಯ್ತಲ್ಲ ನಿಮ್ಮಿಂದ. ಲೇ ಸಿದ್ದಣ್ಣ, ನೀನಾದ್ರೂ ಮೊದ್ಲೇ ಹೇಳೋದಲ್ವೇನೋ ಈ ಮಾತು. ನಾವು ಬೋರಜ್ಜ ಹೇಳೈತಂತ ಮೊದ್ಲೇ ಗೊತ್ತಾಗಿದ್ರೆ ಬರ್ತಾನೆ ಉಕ್ಕೆ ಹೊಡೆದ್ರೆ ಅಪ್ಪನ ಹೋಗೇ ಬಿಡ್ತಿದ್ನಪ್ಪ. ನಾನು ಗಾಡಿ ನಿಲ್ಸ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾನೆ ಇರಲಿಲ್ಲ, ಇಷ್ಟು ಚರ್ಚೆನೂ ಮಾಡ್ತಿರಲಿಲ್ಲ. ಅಯ್ಯೋ ನೋಡೋಣ, ನೀನ್ ಏನ್ ಹೇಳ್ತೀಯ ಏನ್ ಮಾಡ್ತೀಯ ಅಂತ ಒಂದ್ ಈಟು ಏನು ಹೇಳಿಲ್ಲಪ್ಪ. ಅಷ್ಟಕ್ಕೇನೆ ನೀನು ಮಾತಾಡ್ದೆ ಯಪ್ಪ ಹೋಗ ಅತ್ಲಾಗಿಲೇ, ತಲೆ ಕೆಟ್ಟೋಗಂಗ ಆಗ್ಬಿಡ್ತಲ್ಲೋ. ಈಗ ಏನಪ್ಪ, ಈಗ ಉಕ್ಕೆ ಹೊಡಿತೀಯೋ ಬೇರೆಯವ್ರಿಗೆ ಕರೆದು ಉಕ್ಕೆ ಹೊಡಿಸ್ಲಾ ಅತ್ಲಾಗಿ? ನೀನ್ ಏನಂತೀಯ ಅಂತ ನೋಡೋಣ ಅಂತ ನಾವು ಇದು ಮಾಡಿದ್ರೆ ನೀನು ಯಪ್ಪ ಭಾಳ ಕಂಡೀಷನ್ ಇದೆಯಾ ಬಿಡ್ಲ. ಮಾತ್ರ ನಿನ್ನಂಗೆನೆ ಇರ್ಬೇಕಣ್ಣ ಹೇಳಪ್ಪ. ಏನಾರು ಇರ್ಲಿ, ಯಾವತ್ತಿದ್ರು ಅಷ್ಟೇ ನೀನ್ ನಿನ್ನಂಗೆ ಇರ್ಬೇಕು. ಏನ್ ಮಾಡ್ತೀರಿ ಸಾವ್ಕಾರ? ಇವಾಗ ನಮ್ಗೂ ಹೊಟ್ಟೆ ಪಾಡು. ಬಡವ್ರು ಹೆಂಗಿರ್ಬೇಕು ಹಂಗಿರ್ಬೇಕನ್ರಿ. ನಾವು ಕರೆಕ್ಟ್ ಆಗಿರ್ಬೇಕು. ಸುಮ್ನೆ ಎಡವಟ್ ಮಾಡ್ಕೊಳೋದು ಇವೆಲ್ಲ ಬೇಡವೇ ಬೇಡ. ಬೇರೆಯವ್ರ ಹೊಲದಲ್ಲಿ ನಾವು ಕೇಳ್ದಂಗ್ ಬಂದ್ಬಿಟ್ಟು ಉಕ್ಕೆ ಹೊಡಿಯಕ್ಕೆ ನಮ್ಗೆ ಏನ್ರಿ ಅಧಿಕಾರ ಐತೆ? ಹೇಳ್ರಿ ಶಂಕರಣ್ಣರೇ. ಅಲ್ಲೂರಾ, ಏನಿದ್ರು ಬಂದ್ ಹೇಳ್ಬೇಕು. ಇಲ್ಲ ಹಿಂಗಾದ್ರೂ ಗೊತ್ತೈತೆ, ಹಿಂಗಾದ್ರೂ ವಿಷಯ ತಿಳಿದ್ರೆ ನಮ್ಗೆ. ಈಗ ಬೋರಜ್ಜಾರು ನಿಮ್ಗೆ ಈಗ ಹೊಲ ಎಲ್ಲ ಗೇಯ್ಕೊಂಡು ಬೆಳೆ ಎಲ್ಲ ಬೆಳ್ಕೊಳಕ್ ಹೇಳಿದಾರ ಅಂದ್ಮೇಲೆ ಇದೇನ್ ತೊಂದ್ರೆ ಏನಿಲ್ಲ, ಇದೇನ್ ಪ್ರಾಬ್ಲಮ್ ಏನಿಲ್ಲ. ಸುಮ್ಕೆ ನಿಮ್ದು ಅವ್ರದ್ದು ಏನಾರ ಗಲಾಟೆ ಏನಾರ ಆಗ್ಬಿಟ್ಟು ಏನಾರ ಎಡವಡ್ ಮಾಡ್ಕೊಳೋರು ಅಂತ ಭಯ. ಆ ಭಯದಿಂದ ಕೇಳನಪ್ಪ ಅಷ್ಟೇ. ಆಯ್ತು ಬಿಡ್ರಿ, ಇವಾಗ ಆಯ್ತು, ಹೋಗ್ಲಿ ಅತ್ಲಾಗಿ. ಸರಿ ಕಣಪ್ಪ, ಆಯ್ತು. ಸಿದ್ದಣ್ಣ, ಬೇಗ ಇನ್ನು ಮಾತಾಡ್ಕೊಂಡು ನಿನ್ಕಡ್ತೀಯ ಉಕ್ಕೆ ಹೊಡಿತೀಯ ನೋಡಪ್ಪ, ಯೋಚನೆ ಮಾಡು. ಒಳ್ಳೆ ತಲೆ ಕೆಟ್ಟೋಗಂಗೆ ಆಗ್ಬಿಡುತ್ತಪ್ಪ ನನಗಂತೂ ಅತ್ಲಾಗಿ. ನಿಮ್ಗೂ ನಾನು ಹೇಳಿ ಸಾಕಾಗೋಯ್ತು ಕಣ್ರಪ್ಪ ಅತ್ಲಾಗಿ. ಸಿದ್ದಣ್ಣ ನೋಡ, ಇವ್ನು ಶಂಕರಣ್ಣ ಉಕ್ಕೆ ಹೊಡಿತಾನ ಇಲ್ಲ ಬೇರೆ ಟ್ಯಾಕ್ಟ್ರಿ ಕರ್ಕೊಂಬಂದತ್ಲಾಗ ಉಕ್ಕೆ ಹೊಡ್ಸನ. ಬಿಡ್ರಿ ಸಾವ್ಕಾರ್ರೆ, ಅದಕ್ಕೆ ಯಾಕೆ ಹಿಂಗ ಆಡ್ತೀರಾ? ಅಲ್ಲ, ಕೇಳಿದ್ದು ತಪ್ಪಾಗೋಯ್ತಾ ನಾನು? ಬೇಜಾರ್ ಬಿಡ್ರಿ ಅತ್ಲಾಗ, ಹೋಗ್ಲಿ ಅತ್ಲಾಗಿ. ಅದನ್ನೇನೇನೆ ಏನ ನನಗೆ ಗೊತ್ತಾಗ್ದಲೆ ನಾನು 4 ಮಾತಾಡ್ಬಿಟ್ಟೆ, ಅದಕ್ಕೇನೇನೇನು ದೊಡ್ಡದು ಮಾಡ್ಬೇಡ್ರಿ. ಸುಮ್ಕಿರ್ರಿ, ಇವಾಗ ಹೋಯ್ತು ಆಯ್ತು, ಉಕ್ಕೆ ಹೊಡಿತೀನಿ, ನಾನೇ ಉಕ್ಕೆ ಹೊಡಿತೀನಿ, ಸುಮ್ಕಿರ್ರಿ. ಆದ್ರೂ ಶಂಕರಣ್ಣ, ನೀನು ಮಾಡಿದ್ದು ಬಹಳ ಬೇಜಾರಾಯ್ತು ಕಣ. ಅಲ್ಲ ಕಣ, ನಮ್ ಸಾವ್ಕಾರರು ಅಂದ್ರೆ ಒಂದು ಬೆಲೆ ಗೌರವ ಅನ್ನೋದಿಲ್ವೇನ? ಅಲ್ಲ, ನಮ್ ಸಾವ್ಕಾರದನೆ ಎಷ್ಟು ತೋಟ ಐತೆ, ಹೊಲ ಐತೆ, ಗದ್ದೆ ಐತೆ, ಲೆಕ್ಕವೇ ಇಲ್ಲ. ಇಡೀ ಊರಿಗೇನೆ ಸಾವ್ಕಾರರು. ಅಂಥದ್ರಲ್ಲಿ ನಮ್ಮ ಸಾವ್ಕಾರರು ಬೋರಜ್ಜಂಗೆ ಏನು ಕೇಳ್ದಂಗೆ ಬಂದ್ಬಿಟ್ಟು ಉಕ್ಕೆ ಹೊಡೆದು ರಾಗಿ ಹಾಕೋದಕ್ಕೆ ಅಂಥದ್ದೇನಾಗೈತೆ ನಮಗೆ? ಏನಪ್ಪ ವಜ್ಜ ಅಂತಲ್ಲ, ವಿಶ್ವಾಸಕ್ಕೆ ಒಳ್ಳೆಯವರು ಪಾಪ ಅಂತ ನಮ್ಮ ಸಾವ್ಕಾರರು ಬೇಜಾರು ಮಾಡಿಸ್ಬಾರ್ದು ಅಂತ ಅವ್ರ ಹೊಲದಲ್ಲಿ ಬೆಳೆ ಬೆಳೆದಲೆ ಪಾಪ ಬೋರಜ್ಜರ ಹೊಲದಲ್ಲಿ ಬೆಳೆ ಬೆಳೀತಿದ್ದಾರೆ. ಅಂಥದ್ರಲ್ಲಿ ನೀವು ಏನೇನೋ ಅರ್ಥ ಮಾಡ್ಕೊಂಡ್ಬಿಟ್ಟು ನಮ್ಮ ಸಾವ್ಕಾರ ಹಿಂಗೆಲ್ಲ ಮಾತಾಡ್ಬಿಟ್ರಲ್ಲ ನೀವು. ನನಗೂ ಭಾಳ ಬೇಜಾರಾಗೋಯ್ತು. ಮಗಳ, ಇದೇನಪ್ಪ ಇದು? ಏನಿದು? ಬೋರಜ್ಜರ ಹೊಲ ತಾನೆ? ಬೋರಜ್ಜರ ಹೊಲದಲ್ಲಿ ಇದ್ಯಾರಿದು ಉಕ್ಕೆ ಹೊಡ್ತಿದಾರಲ್ಲ, ಟ್ಯಾಕ್ಟ್ರಿ ಬೇರೆ ನಿಲ್ಸಿದ್ದಾರೆ. ಈ ಸಾವ್ಕಾರ ಶಂಕರಣ್ಣವರು ಬೋರಜ್ಜರ ಹೊಲದಲ್ಲಿ ಯಾಕೆ ಉಕ್ಕೆ ಹೊಡ್ಸಿದಾರಲ್ಲ ಅಂತ ಒಂದು ಅರ್ಥ ಆಗ್ತಿಲ್ವಲ್ಲಪ್ಪ. ಏನು ಬೋರಜ್ಜ ಏನಾರ ಹೇಳಿತ್ತ ಏನು? ಅದು ಹೆಂಗೆ ಹೇಳ್ಬಿಡ್ತಾರೆ? ಈ ಅಪ್ಪನ ಕಟ್ರದೇ ಆಗ್ತಿಲ್ಲ, ಬೋರಜ್ಜಂಗೆ ಬೈದು ಸರಿಯಾಗೇನೇ ರೇಗಾಡ್ಸೈತೆ, ಎಲ್ಲರ ಮುಂದೆನೂ ಅಷ್ಟೊಂದು ಅವಮಾನ ಮಾಡೈತೆ. ಏನು ಒಂದು ಅರ್ಥ ಆಗ್ತಿಲ್ವಲ್ಲ. ಬೋರಜ್ಜಂಗೆ ಗೊತ್ತಾಯ್ತೋ ಗೊತ್ತಿಲ್ವೋ ವಿಚಾರ ಮೊದಲು ಹೇಳ್ಬೇಕು ಹೋಗಿ.
ನೋಡಿದಿ ಉಕ್ಕಿ ಎಲ್ಲ ಓಡಿಸ್ತಿರೋದು ಏನ್ ಆವಾಗ್ಲಿಂದ ನಾನು ಕೇಳಿಸ್ಕೊಂತಿದೀನಿ. ನೀನು ಉಕ್ಕಿ ಹೊಡಿಲ್ಲ ಪಾಪ, ರಾಗಿ ಹಾಕ್ಬೇಕು, ಸಾಯಂಕಾಲದಷ್ಟೊತ್ತಿಗೆ ರಾಗಿ ಹಾಕ್ಬೇಕು, ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಿದಾರೆ. ಆ ಏನಂತ ಗೊತ್ತಾಗ್ತಿಲ್ವಲ್ಲ. ಹೋಗಿ ಕೇಳಬಿಡೋಣ ನಾನೇ ಅತ್ಲಾಗಿ. ಯಾರಿಗೆ ಕೇಳ್ಬಿಟ್ಟು ನೀವು ಉಕ್ಕಿ ಹೊಡಿತಿದ್ದೀರಾ ಹೊಲದಲ್ಲಿ, ಯಾರಿಗೆ ಕೇಳಿಸ್ಬಿಟ್ಟು ಇದು ಮಾಡಿಸ್ತಿದ್ದೀರಾ ಸಾವುಕಾರ್ರೆ ಅಂತ. ಓ ನಾನು ಕೇಳಿದ್ರೆ ನಿಂದೆಲ್ಲ ಹೊಲ, ನೀನು ಯಾರಲ್ಲ ಕೇಳೋದಕ್ಕೆ? ಆ ಬೋರ ಜಾರ್ತಾನೆ ಅವರೇ ಬಂದು ಕೇಳಿ ಹೋಗ್ಲಾ ಹಂಗೆ ಹಿಂಗೆ ಅಂತ ಹೇಳಿರಿ. ಏನು ಮಾತಾಡೋಕ್ಕಾಗಲ್ಲ. ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ನಾನು ಸುಮ್ಮನೆ ಹೋಗ್ಬೇಕಾಗುತ್ತೆ ಅಲ್ವಾ? ಏನಿದ್ರು ಆ ಬೋರೋಜಂಗ್ ವಿಚಾರ ಹೇಳ್ತೀನಿ. ನಮ್ಮ ಸಾವುಕಾರಗೂ ಬೋರೋಜಂಗುನು ಅವ್ರಿಗೆ ಹೇಳಿದ್ರೇ ವಿಚಾರ ಗೊತ್ತಾಗೋದು. ಮೊದಲು ಬೋರೋಜಂಗ್ ಹೇಳ್ತೀನಿ ಮೊದಲು ವಿಚಾರನ. ಹೊರಗಿಲ್ಲ ಕಣಾಣಯ್ಯ. ನಿಂದ್ರಲ್ಲೂ ಚೆನ್ನಾಗೆ ಫಸಲು ಬಂದೈತಿ ಈ ವರ್ಷ. ಒಳ್ಳೆ ಕಾಯಿಗಳು ಸಿಕ್ಕಾವ ಕಣಾಣಯ್ಯ. ಎಳ್ಳೀರು ಕಾಯಿಗಳು ಹಬ್ಬ ಕೊಬ್ಬರಿ ಎಲ್ಲಾದ್ರೂ ಚೆನ್ನಾಗಿ ಆಗೈತ್ ಕಣಪ್ಪ ನಿನ್ ತೋಟದಲ್ಲಿ ಈ ವರ್ಷವು. ಏನ್ ರಂಗಣಯ್ಯ, ನಮ್ಗೇನೇನು ಹೇಳ್ತಿರ್ತ ನೀವು ಅಣ್ಣ, ಎಲ್ಲ ಮೇಂಟೈನ್ ಮಾಡಲ್ಲ, ನನ್ಗೆ ಬರಲ್ಲ ತೋಟ ಕರೆಕ್ಟಾಗಿ ನೋಡ್ಕೊಳಕ್ ಬರಲ್ಲ, ನಿಮ್ಮಷ್ಟು ಫಸಲು ಎಲ್ಲ ಬರ್ಸಕ್ ಬರಲ್ಲ, ನನಗೆ ಮೇಂಟೈನ್ ಮಾಡಕ್ ಆಗಲ್ಲ ತೋಟಕ್ಕೆ ಅಂತ ಹೇಳ್ತಿರ್ತಾನೆ. ಅಲ್ಲಿ ನಮ್ಗಿಂತ ಚೆನ್ನಾಗೇನೆ ಫಸಲು ಬರ್ಸ್ಕೊಂಡ್ಬಿಟ್ಟಿದ್ದಾನೆ ತೋಟದಲ್ಲಿ. ಎಲ್ಲ ಟೈಮ್ ಟು ಟೈಮು ಗೊಬ್ಬರ ನೀರೆಲ್ಲ ಬಿಟ್ಟು ಕರೆಕ್ಟಾಗಿ ಮೇಂಟೈನ್ ಮಾಡಿದಾನೆ ಅಣೆಯಾನು. ಅಲೇ ಪಾಪ ಬೋರಣ್ಣ, ನಿಜಾಗ್ಲೂ ನೀನು ಹೇಳ್ತಿರೋ ನೋಡಿದ್ರೆ ನಾನೇ ಎಲ್ಲ ತೋಟ ಎಲ್ಲದನ್ನು ಗೊಬ್ಬರ ಗಿಬ್ರ ಎಲ್ಲ ಹಾಕಿ ಮೇಂಟೈನ್ ಮಾಡಿದೀನಿ ಅನ್ಕೊಂಡ್ಬಿಡ್ತಾರೆ. ನನಗಿನ್ನೆಲ್ಲ ಗೊತ್ತಾಗುತ್ತೆ. ಅಷ್ಟು ಬರೋಲ್ಲ. ಏನಾರ ಇರ್ಲಿ, ನಮ್ ರಂಗಪ್ಪ ಜೊತೆಲಿ ಇದಾನಲ್ಲಪ್ಪ, ಎಲ್ಲ ಪ್ರತಿಯೊಂದು ವಿಚಾರಗಳು ಅಂತವಲ್ಲೇ ತಿಳ್ಕೊಂಬಿಟ್ಟು, ನೀರ್ ಯಾವಾಗ ಕೊಡ್ಬೇಕು ಮರಕ್ಕೆ, ಗೊಬ್ಬರ ಯಾವಾಗ ಹಾಕ್ಬೇಕು, ಉಕ್ಕೆ ಯಾವಾಗ ಉಡಿಸ್ಬೇಕು, ಎಷ್ಟು ನೀರ್ ಬಿಡ್ಬೇಕು, ಎಷ್ಟು ನೀರ್ ಬಿಡಬಾರ್ದು, ಬೇಸಿಗೆ ಕಾಲದಲ್ಲಿ ಹೆಂಗ್ ಮೇಂಟೈನ್ ಮಾಡ್ಬೇಕು, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಗೊಬ್ಬರ ಯಾವ್ದು ಹಾಕಿಸ್ಬೇಕು, ಯಾವ ಟೈಮಿಗೆ ಹಾಕಿಸ್ಬೇಕು, ಇವೆಲ್ಲದನ್ನು ಕೂಡ ಕರೆಕ್ಟ್ ಆಗಿ ನಮ್ ರಂಗಪ್ಪ ಕೊಟ್ಟಂಗೆ ಮಾಡಿಸಿದ್ದಕ್ಕೆ ಈ ವರ್ಷ ಒಳ್ಳೆ ಫಸಲು ಬಂದೈತಪ್ಪ ಮಾತ್ರ. ತೋಟದಲ್ಲಿ ಮಾತ್ರ ನೋಡಪ್ಪ, ಈ ವರ್ಷನೇ ಕಳ್ಳಿ, ಈ ವರ್ಷನೇ ಬಹಳ ತೃಪ್ತಿ ಆಯ್ತು ನನ್ಗಂತೂ. ಅವ್ರು ಎತ್ಲಾಗ ಹೋದ್ರಪ್ಪ, ಏನಪ್ಪ ಅವ್ನ್ ಜಗಣ್ಣನು ಇವ್ನಿಗೆ ಕರೆದಿದ್ದೆ. ಅತ್ಲಾಗಿ ತೆಂಗಿನಕಾಯಿಗಳು ಎಲ್ಲದನ್ನು ಅತ್ಲಾಗಿ ತೋಟದ ಮನೇಲಿ ಹೋಗ್ಬಿಟ್ಟು ಎಲ್ಲ ಒಂತವ ಗುಡ್ಡೆ ಹಾಕಿ ಬಂದ್ಬಿಟ್ಟಿದ್ರೆ, ಸುರಿದು ಬಂದ್ಬಿಟ್ಟಿದ್ರೆ ಅತ್ಲಾಗಿ ನಮ್ಗೂ ಒಂಚೂರು ಸಮಾಧಾನ ಆಗ್ಬಿಡೋದು. ಅತ್ಲಾಗಿ ಇವತ್ತಿನ ಕೆಲಸ ಎಲ್ಲ ಮುಗ್ದೋಗೋದು. ಅಲ್ವಾ? ಹೊಟ್ಟೆ ಬೇರೆ ಹಸಿತ ಇತ್ಕೊಂಡ್ರಲ್ಲ, ಎಲ್ಲಾದ್ರೂ ಹೋಟ್ಲಿಗೆ ಗಿಟ್ಲಿಗೆ ನಡ್ರಲ್ಲ, ಹೋಟ್ಲಲ್ಲಿ ಏನಾರು ತಿನ್ಕೊಂಡಾರು ಹೋಗೋಣ, ಎಲ್ಲ ಗುಡ್ರ ಹಾಕೊಂಡಂಗ್ ಬೇರೆ ಆಗೈತಿ. ಇವತ್ತು ಮೋಡ ಬೇರೆ ಕೌಚ್ಕೊಂಡ ಇತ್ಕೊಂಡ್ರಲ್ಲ, ಬೆಳಿಗ್ಗೆಯಿಂದ ಒಂದ್ರಿಟ್ಟು ಚಳಿ ಹೆಂಗ್ ಆಗ್ತೈತಪ್ಪ ಅತ್ಲಾಗಿ. ಒಂಥರ ಮಳೆ 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 ಹಂಗೆ ಮೂಡ್ದಂಗೆ ಚಳಿ ಹಂಗ ಆಗ್ತಿಲ್ವೇ ಅಂದ್ರಲ್ಲ. ಈ ಕಡೆ ಜೋರಾಗೂ ಮಳೆ ಬರಂಗಿಲ್ಲ, ಈ ಕಡೆ ಕಡಿಮೆನೂ ಆಗಂಗಿಲ್ಲ ಅತ್ಲಾಗಿ. ಸುಮ್ನೆ ಸ್ವಾನೆ ಹಂಗೆ ಸುರೀತೈತಪ್ಪ ಅತ್ಲಾಗಿ. ಬೇಜಾರ ಆಗ್ತೈತಪ್ಪ. ಬರೋಲ್ಲ ಈ ಕಡೆ ಏನಾರ ತಿನ್ಕೊಂಡಾರ ಹೋಗೋಣ ಕಾರ್ವಾಗಿ. ಅಲ್ಕಣಯ್ಯವ್, ನಮ್ಮೂರ್ ಹೋಟ್ಲಲ್ಲಿ ಇನ್ನೇನ ಸಿಗುತ್ತೆ. ಅವ್ನ್ ಗಿರೀಶಪ್ಪ ಮಾಡಿದ್ರೆ ಇವಾಗ ಮಧ್ಯಾಹ್ನ ಆಗೈತಿ ಅಲ್ಲ, ಮಧ್ಯಾಹ್ನ ಹತ್ತತ್ರ ಆಯ್ತಾ ಬಂತು. ಇನ್ನೇನು ಅನ್ನ ಸಾಂಬಾರ ಏನಾರ ರೈಸ್ ಏನಾರ ಕೊಡ್ತಾನೆ. ಒಳ್ಳೆ ಖಾರವಾಗಿ ಇರೋದ್ ಏನಾರ ಚೆನ್ನಾಗಿರೋದ್ ತಿನ್ಬೇಕು ಕಂಡ್ರು, ತಿನ್ರಿ. ಇಲ್ಲ ಅಂದ್ರೆ ಬೆಳಿಗ್ಗೆದು ಒಂದ್ ಸ್ವಲ್ಪ ಪಲಾವ್ ಗಿಲಾವ್ನೋ ಇಡ್ಲಿ ಇದ್ರೆ ಅದೇ ಕೊಡ್ತಾನೆ. ಅದು ಬಿಟ್ರೆ ಇನ್ನೇನ್ ಸಿಗುತ್ತಿಲ್ಲಿ. ಬರ್ರೋ ತಿಪ್ಟೂರ್ಗಾರ ಹೋಗ್ ಬರೋಣ ಅತ್ಲಾಗಿ. ಹೋಗಿ ಯಾವ್ದಾರ ಮಟನ್ ಚಿಕನ್ ಹೋಟೆಗಾದ್ರ ಹೋಗ್ಬಿಟ್ಟು ಚಿಕನ್ ಕಬಾಬು, ಚಿಕನ್ ಲಾಲಿಪಪ್ಪು, ಚಿಕನ್ ಚಿಲ್ಲಿ ಇಂಥವೆಲ್ಲನಾರ ತಿನ್ಕೊಂಬರೋಣ. ನನಗೂ ಬಲು ಬೇಜಾರಾಗ್ತೈತೆ ಅತ್ಲಾಗಿ. ಕೆಲಸ ಮಾಡಿ ಸಾಕಾಗ್ಬಿಟ್ಟೈತೆ. ಜೀವನ ಪೂರ್ತಿ ಕೆಲಸ ಮಾಡೋದು ಇದ್ದಿದ್ದೇನೆ. ಬರೋಣಯ್ಯ, ಹೋಗ್ಬಿಟ್ಟು ತಿನ್ಕೊಂಡಾರ ಬರೋಣ, ಬೇಜಾರಾಗ್ತೈತೆ. ಎಲ ಬೋರಣ್ಣ ಚಿಗ್ರಕೊಂಡ್ಬಿಟ್ಟಂಕಳೆ ಇವನು. ಪರವಾಗಿಲ್ಲ, ಸರಿ ಆಯ್ತಪ್ಪ. ಮಟನ್ ಬಿರಿಯಾನಿ ಬೇಕಂತೆ, ಚಿಕನ್ ಲಾಲಿಪಾಪ್ ಬೇಕಂತೆ, ಚಿಕನ್ ಚಿಲ್ಲಿ ಬೇಕಂತೆ ನಮ್ ಬೋರಣ್ಣಂಗೆ. ಸರಿ ಕಣ್ಲ ಪಾಪ, ಆಯ್ತು. ನನಗೂ ತಿನ್ನಂಗ ಆಗ್ಬಿಟ್ಟೈತ್ ಕಳ್ಳ. ಸುಳ್ಳ ಕೇಳಕ್ ಹೋಗೋಣ ನಿಮ್ಗೆ. ಖಾರವಾಗಿ ಏನಾರು ತಿನ್ಬೇಕನ್ನಿಸ್ತೈತೆ. ಏನಣ್ಣಯ್ಯ ನೀನು ಹೂ ಅನ್ನೋ ಅತ್ಲಾಗಿ. ಕೆಲ್ಸ ಗಿಲ್ಸ ಏನಿಲ್ಲ ಅತ್ಲಾಗಿ. ಈ ಕಾಯಿಗಳು ಇನ್ನೇನು ಗುಡ್ಗೆ ಹಾಕ್ಬಿಟ್ಟು ಎಲ್ಲದನ್ನು ತೋಟದ ಮನೇಲಿ ಎಲ್ಲ ಒಂತಾವ ಹಾಕಿ ಬಂದ್ಬಿಟ್ಟಿದ್ರೆ, ಸುರಿದು ಬಂದ್ಬಿಟ್ಟಿದ್ರೆ ಅತ್ಲಾಗಿ ಕೆಲ್ಸನೇ ಮುಗಿದ್ ಬಿಡೋದು. ಸಾಯಂಕಾಲಕ್ಕೆ ಹಾಲ್ಗೀಲ್ ಕರೆದು ಹಾಲಾಕ್ ಬರಕ್ಕೆ ಇನ್ನೇನು ಕುಮಾರಣ್ಣಂಗೆ ಹೇಳ್ಬಿಡ್ತೀನಿ. ಇವತ್ತು ಮಳೆ ಬೇರೆ ಬರ್ತಿರೋದಕ್ಕೂ ಅದಕ್ಕೂ ಎಲ್ಲೂ ಇನ್ನೇನು ಉಕ್ಕೆ ಹೊಡೆಯಕ್ಕೆ ಎಲ್ಲೂ ಹೋಗಿಲ್ಲ, ಮಂತಾವಳ ಇದ್ದಾನೆ. ನಂದು ಏನು ಕೆಲಸ ಇಲ್ಲ. ಬರೋಣ, ನಿನ್ಗೆ ಏನಾರ ಕೆಲಸ ಏನಾರ ಇದಾವೆಲ್ಲ? ನನಗೂ ಏನು ಇಲ್ಲ ಕಣು, ನಾನು ಫುಲ್ ಫ್ರೀ ಆಗಿದ್ದೀನಿ. ನಡ್ರಿ ಮತ್ತೆ ಹೋಗಿ ಬರೋಣ, ಇನ್ನೇನು. ಹೋಗಿ ತಿನ್ಕೊಂಡು ಬರೋಣ. ಹಂಗೆ ಆ ಕಡೆಯಿಂದಾನೆ ಹುಡುಗರಿಗೆ ಏನಾರ ತಿನ್ನೋದಕ್ಕೂ ಅವ್ರಿಗೂ ಏನಾರ ಕಟ್ಟಿಸ್ಕೊಂಡ್ ಬಂದ್ರೆ ಆಯ್ತು. ಸಾವ್ಕಾರೆ, ಬೋರಜ್ಜ, ರಂಗಜ್ಜ, ಎಲ್ಲಿದ್ದೀರಾ? ಯಾರು ಕಾಣಿಸ್ತಿಲ್ವಲ್ಲಪ್ಪ. ಎಷ್ಟು ಕೂಕೊಂಡ್ರು ಕೇಳಿಸ್ತಿಲ್ವಾ ನಾನು ಕೂಕಣ್ತಿರೋದು? ಪಾಪ ಲೇ ಬೋರಣ್ಣ, ಅಲ್ಲಿ ಕೂಕಣ್ತಿರೋನು ನಮ್ ಇವನಲ್ವೇನ ಲೆಕ್ಕಾಚಾರಿ? ಇದ್ಯಾಕಲ್ಲ ಹಿಂಗ್ ಕೂಕಣ್ತಿದ್ದಾನೆ? ಏನಾಯ್ತಲ್ಲ ಆ ಹುಡುಗಂಗೆ? ತರಿಕೆ ಒಳ್ಳೆ ಏನಾರ ಎಡವಟ್ ಏನಾರ ಮಾಡ್ಕೊಂಡ್ ಬಂದ. ಏನಪ್ಪೋ ಭಯ ಆಗುತ್ತೆ ನನ್ಗಂತೂ ಹೊತ್ಲಾಗಿ. ಏನಾಯ್ತಂತ ಒಂದ್ಸಲಿ ಒಂದ್ ಮಾತು ಕೇಳ್ರಪ್ಪ. ಪಾಪ ಲೇ ಬೋರಣ್ಣ, ನಿನ್ಗೂ ಕೇಳ್ತಿಲ್ವಲ್ಲ? ಕರಿಯಲ್ಲ ಅವನು ಇವನಿಗೆ ಲೆಕ್ಕಾಚಾರಿಗೆ. ಕೂಕಣ್ ತಡಿಯಾಣೆಯ, ಕೇಳಿಸ್ತೈತೆ. ಲೇ ಲೆಕ್ಕಾಚಾರಿ, ಇಲ್ಲಿದೀವ್ ಕಣ್ ಬಾರ. ಅಲ್ಲಿದ್ದೀರಾ?
ಅಯ್ಯೋ ಅಯ್ಯೋ ಎಲ್ಲೆಲ್ಲ ಅಂತ ಹುಡ್ಕೋದು ಏನಪ್ಪ ಅತ್ಲಾಗ ನಿಮ್ 3 ಜನಕ್ಕೂ ಅತ್ಲಾಗಿ. ಬಂದೆ ಬಂದೆ ಬಂದೆ. ಶಪ್ಪ ನಂಗೂ ಒಂದೇ ಉಸಿರಿಗೆ ಓಡ್ ಬಂದಿದ್ದಕ್ಕೂ ಅದಕ್ಕೂ ಸುಸ್ತಾಗಂಗ ಆಗ್ತೈತೆ ಅತ್ಲಾಗಿ. ಸಿಕ್ಕಾಬಟ್ಟೆ ಸುಸ್ತಾಗ್ತೈತೆ. ಶಪ್ಪ ಶಪ್ಪ. ಬೋರಜ್ಜ, ಸಾವ್ಕಾರ್ರೆ, ರಂಗಜ್ಜ, ಇಲ್ಲೇ ಇದ್ದೀರಾ? ಇರೋದಿದ್ದೀರಾ? ಒಳ್ಳೆ ಟೈಮಿಗೆ ಇದ್ದೀರಾ, ಸದ್ಯ ಒಳ್ಳೆ ಟೈಮಿಗೆ ಸಿಕ್ಕಿದ್ದೀರಾ ಅಲ್ಲ. ಇಂಥ ಮೋಸ ಮಾಡೋದಕ್ಕೆ ಅವರೇ ಬೇಕಾ? ಅದೇನು ಬೇಕು ಬೇಕು ಅಂತ ಮಾಡ್ತಿದಾರೋ ಏನ್ ಮಾಡ್ತಿದಾರೋ ನನಗಂತೂ ಒಂದು ಗೊತ್ತಾಗ್ತಿಲ್ಲಪ್ಪ. ಏನ್ ಜಗಳ ಈಗಳ ಮಾಡ್ಬೇಕಂತಾನೆ ಮಾಡ್ತಿದಾರ ಏನ? ನನಗಂತೂ ದಿಕ್ಕೇ ತೋರಿಸ್ತಿಲ್ಲ. ಅಯ್ಯೋ ದೇವ್ರೆ, ಈ ಹುಡುಗಂಗೆ ಏನಾಯ್ತಪ್ಪ? ಲೆಕ್ಕಾಚಾರಿ ಲೆಕ್ಕಾಚಾರಿ, ಏನಾಯ್ತಲ್ಲ ಲೆಕ್ಕಾಚಾರಿ, ಹಿಂಗೆಲ್ಲ ಮಾತಾಡ್ತಿದ್ಯಾ? ಯಾಕ ಒಂದೇ ಉಸಿರಿಗೆ ಹಿಂಗ್ ಓಡ್ ಬಂದಿದ್ಯಾ ಉಸಿರು ಕಟ್ಕೊಂಡು? ಏನಾಯ್ತಲ್ಲ ಲೆಕ್ಕಾಚಾರಿ? ಏನಾಯ್ತು? ಬಾಯ್ ಬಿಟ್ಟು ಹೇಳು. ಥೋ ತರಿಗೆ, ಈ ಲೆಕ್ಕಾಚಾರಿ ಒಳ್ಳೆ ಕಣಪ್ಪ ಅತ್ಲಾಗಿ, ಜೋರಾಗಿ ಮಾತಾಡಲ್ಲ ಏನಿಲ್ಲ. ಹೇಳ ಲೆಕ್ಕಾಚಾರಿ, ಏನಾಯ್ತಂತ? ಬಾಯ್ ಬಿಡು, ಹೆದರಿಕೆ ಆಗ್ತೈತ್ ಕಣೋ, ನೀನ್ ಆಡ್ತಿರೋ ನೋಡಿರೆ ಭಯ ಆಗ್ತೈತ್ ಕಣೋ, ದಿಗ್ಲ ಆಗ್ತೈತ್ ಕಣೋ ನನಗೆ. ಮಾತಾಡು. ಶಪ್ಪ, ಮಾತಾಡ್ಲಾ? ಸಾವ್ಕಾರ್ರೆ, ಸಾವ್ಕಾರ್ರೆ, ಅದು ಅದು ಹೊಲ್ದತ್ರ ಹೊಲ್ದತ್ರ ಉಕ್ಕೆ ಹೊಡಿತಿದಾರೆ ಸಾವ್ಕಾರ್ರೆ, ಉಕ್ಕೆ ಹೊಡಿತಿದಾರೆ. ನೋಡ್ದೇನ ಇವ್ ಕತೆನ? ಲೇ ಲೆಕ್ಕಾಚಾರಿ, ಅಲ್ಲ ಕಳ್ಳ, ಹೇಳದ್ ಹೇಳ್ತೀಯ ಒಂದಿಟ್ಟು ಸಮಾಧಾನದಿಂದಾನೆ ಹೇಳ್ಬೇಕಲ್ ಮೇಲ, ನಿನಗ್ ಬುದ್ಧಿ ಇಲ್ವಲ್ಲ? ಅಲ್ಲ ಕಣೋ, ಅಲ್ಲ ಹೊಲ್ದತ್ರ ಉಕ್ಕೆ ಹೊಡೆದ್ರೆ ಅದ್ರಲ್ಲಿ ಏನಾಯ್ತಲ್ಲ? ಇನ್ನೇನು ಮಳೆಗಾಲ, ರಾಗಿ ಎಲ್ಲ ಬಿತ್ತನೆ ಕಾರ್ಯ ಶುರು ಆಗ್ತೈತೆ, ಅದಕ್ಕೆ ಉಕ್ಕೆ ಹೊಡಿತಿದಾರೆ. ಯಾರು ಉಕ್ಕೆ ಹೊಡಿತಿರೋದು? ನಮ್ ಕುಮಾರಣ್ಣನ? ಎಲ್ಲ ಹೊಲ್ದತ್ರ ಉಕ್ಕೆ ಹೊಡಿತಿದಾನ? ಅಷ್ಟೇ ತಾನೆ? ಅದಕ್ಕೆ ಯಾಕಲ್ಲ ಹಿಂಗ್ ಒಂದೇ ಉಸಿರು ಕಟ್ಕೊಂಬಂದು ನಮ್ಗೂ ಎದ್ರಕಂಡು ನೀನು ಎದ್ರಕಂಡು, ಯಪ್ಪ ಬೇಡ ಕಳ್ಳಿ ನಿನ್ನಿಂದ ಪಜಿತಿ ಅತ್ಲಾಗಿ. ಯಪ್ಪ ನನ್ಗಂತೂ ಉಸಿರು ಕಟ್ಕೊಂಡಂಗ ಆಗ್ಬಿಟ್ಟಿತ್ತು ಕಳ್ಳಿ ನೀನ್ ಆಡಿದ್ ನೋಡಿ. ಹೋಗಪ್ಪ ಅತ್ಲಾಗಿ, ನೀನ್ ಯಾಕೆ ಹಿಂಗೆ ಎದುರಿಸ್ತೀಯ ಏನ್ ಅತ್ಲಾಗಿ? ಒಂದ್ರಿಟ್ಟು ನಾವುನು ನಮ್ಗುನು ವಯಸ್ಸಾಯ್ತು ಕಳ್ಳ, ಕಾಯಿಲೆ ಮನುಷ್ಯರುಗಳು ನಾವುನು ಒಂದ್ರಿಟ್ಟು ನಿಧಾನ ಕೇಳಬೇಕು ಅನ್ನಂಗಿಲ್ವಲ್ಲ? ನೀನ್ ಆಡ್ಕೊಂಬಂದಿದ್ ನೋಡಿ, ನೀನ್ ಉಸಿರು ಕಟ್ಕೊಂಬಂದ್ ನೋಡಿ ನನ್ಗೇನೇನೆ ಭಯ ಆಗ್ಬಿಡ್ತು ಕಳ್ಳ, ಏನೋ ಎತ್ತಾನೋ ಅಂದ್ಕೊಂಡು. ಒಳ್ಳೆ ಪಜಿತಿ ಕಣಪ್ಪ ನಿನ್ನಿಂದ ಅತ್ಲಾಗಿ. ಲೇ ಲೆಕ್ಕಾಚಾರಿ, ಹಿಂಗೆ ಎಲ್ಲ ಮಾಡ್ಕೊಂಬರೋದು ನೀನು? ಹೋಗಪ್ಪ ಅತ್ಲಾಗಿ. ನಡಿ ಮಂತ ಹೋಗ ನಡ್ರಪ್ಪ. ಬಾಳ ಬೇಜಾರು ಮಾಡಿಸ್ಬಿಡ್ತೀಯ ಕಳ್ಳೆ ನೀನು. ಸಾವ್ಕಾರ್ರೆ, ಉಕ್ಕೆ ಹೊಡಿತಿರೋದು ಕುಮಾರಣ್ಣ ಅಲ್ಲ, ಅವನು ಇವನಿದಾನಲ್ಲ, ಯಾರಂತೀರ? ಅವ್ನು ಸಾವ್ಕಾರ ಶಂಕರಣ್ಣ. ಆ ಸಾವ್ಕಾರ ಶಂಕರಣ್ಣ ಟ್ಯಾಕ್ಟ್ರಿ ಹೊಡಿತಲ್ಲ, ಶಂಕರಣ್ಣ ಟ್ಯಾಕ್ಟ್ರಿ, ಅದನ್ನ ಕರ್ಕೊಂಬಂದ್ಬಿಟ್ಟು ಬೋರಜ್ಜರ್ ಹೊಲದಲ್ಲಿ ಉಕ್ಕೆ ಹೊಡಿಸ್ತೈತೆ. ಹೇಳ್ದಂಗೆ ಕೇಳ್ದಂಗೆ. ನಾನ್ ಕಣ್ಣಾರೆ ಕಿವಿಯಾರೆ ನೋಡ್ಕೊಂಬಂದಿದೀನಿ. ಹೇಳ್ದಂಗೆ ಕೇಳ್ದಂಗೆ. ಅವ್ರು ಶಂಕರಣ್ಣವ್ರು ಇಲ್ಲ ಹೊಡಿಯಕ್ ಆಗಲ್ಲ ಹಂಗೆ ಹಿಂಗೆ ಅಂತಿದ್ದಕ್ಕೆ ನಾನಿದೀನಿ, ಎದ್ರಕಬೇಡ ಉಕ್ಕೆ ಹೊಡಿ ನೀನು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು ಉಕ್ಕೆ ಹೊಡಿಸಿದ್ರು. ಸಾಯಂಕಾಲ ಅಷ್ಟೊತ್ತಿಗೆ ರಾಗಿ ಹಾಕ್ಬಿಡ್ಬೇಕು, ಸಾಯಂಕಾಲ ಬಂದ್ಬಿಡು, ಬೇಗ ರಾಗಿ ಬಿತ್ತನೆ ಮಾಡ್ಲೇ ಬಿಡ್ಬಿಡಬೇಕು, ಇವತ್ತು ಬಿತ್ತನೆ ಕಾರ್ಯ ಶುರು ಮಾಡ್ಬಿಡ್ಬೇಕು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ರು. ನಾನು ಅದಕ್ಕೆ ಈ ಬೋರಜ್ಜ ಅವ್ರ ಜೊತೆ ಕೋಪ ಮಾಡ್ಕೊಂಡೈತೆ, ಜಗಳ ಮಾಡ್ಕೊಂಡೈತೆ. ಬೋರಜ್ಜನ್ ಕಂಡ್ರೆ ಆಗಲ್ಲ, ಸಾವ್ಕಾರ ಹೋಗುನು ಬೋರಜ್ಜಂಗುನು. ಅಲ್ಲ ತಿರ್ಗಾ ಬೋರಜ್ಜ ಇನ್ಯಾವಾಗ ಹೇಳ್ಬಿಡ್ತೋ ಏನೋ ಅಂದ್ಕೊಂಡು ನಾನು ಓಡ್ ಬಂದೆ. ಏನ್ಲ ಹೇಳ್ತಿದ್ಯಾ ಪಾಪ ನೀನು? ಏನಂತ ಮಾತಾಡ್ತಿದ್ಯಾ? ಏ ಲೆಕ್ಕಾಚಾರಿ, ಕರೆಕ್ಟಾಗಿ ಮಾತಾಡದ್ ಕಲಿ. ಯಾರ್ದು ಹೊಲ ನೋಡ್ಕೊಂಬಂದು ಯಾರು ಇದ್ ನೋಡ್ಕೊಂಬಂದು ಹೇಳ್ತಿದ್ಯಾ ಏನೋ ನೀನು? ನನ್ನ ಹೊಲದಲ್ಲ ಬಂದ್ಬಿಟ್ಟು ಅವನು ಉಕ್ಕೆ ಹೊಡಿತಿದಾನ. ಅವನಿಗೆ ಎಷ್ಟು ಧೈರ್ಯ ಇರ್ಬೇಕು? ಕನ್ಸಲ್ಲೂ ಅವನಿಗೆಲ್ಲ ಇವೆಲ್ಲ ಊಹಿಸ್ಕೊಳಕ್ಕೂ ಆಗಲ್ಲ ಅನ್ಕೊಂಬಿಡು. ಸುಮ್ಕಿರು ನೀನ್, ಇವೆಲ್ಲ ಹೇಳ್ಬೇಡ ನೀನು. ಇಂಥ ಮಾತುಗಳೆಲ್ಲ ಹಿಂದೆ ತೆಗೆದ್ಬಿಡು. ನನ್ನ ಹೊಲದಲ್ಲಿ ಬಂದ್ಬಿಟ್ಟು ಅವನು ಉಕ್ಕೆ ಹೊಡ್ಸೋದಕ್ಕೆ ಅವನು ಯಾವನಲ್ಲ? ತಡಿಯಲ್ಲ ಪಾಪ ಬೋರಣ, ಆತರ ಬೀಳ್ಬಿಡಕಂಡ್ ತಡಿ. ಲೇ ಪಾಪ ಲೆಕ್ಕಾಚಾರಿ ಹಿಂಗೆಲ್ಲ ಸುಮ್ನೆ ಹೇಳ ಮನುಷ್ಯನೇ ಅಲ್ಲ ಕಳ್ಳ ಅವನು. ಓಹೋ, ಏನ್ ಅಂದ್ಕಡಿದ್ಯಾ ನಮ್ ಲೆಕ್ಕಾಚಾರಿಗೆ? ಪಾಪ ಲೆಕ್ಕಾಚಾರಿ ಕರೆಕ್ಟ್ ಆಗಿ ಹೇಳ. ನಮ್ ತೋಟದಲ್ಲಿ ನಮ್ಮ ಬೋರಣ್ಣನ ಹೊಲ ನೋಡ್ಕೊಂಡ್ ಬಂದ್ ಹೇಳದ ನೀನು? ದೂರದಿಂದ ಇಲ್ಲ ಹತ್ರದಿಂದ ಹೋಗ್ಬಿಟ್ಟು ಕರೆಕ್ಟ್ ಆಗಿ ನೋಡ್ಕೊಂಡ್ ಬಂದ ಬೋರಣ್ಣನ ಹೊಲದಲ್ಲೇನೆ ಉಕ್ಕೆ ಹೊಡಿತಿರೋದಂತ? ಅಯ್ಯೋ ರಂಗಜ್ಜ, ದಿಟವಾಗ್ಲೂ ನಿನಗೆ ಯಾಕೆ ಸುಳ್ಳು ಹೇಳೋದಕ್ಕೆ ಹೋಗೋಣ? ನಿಜವಾಗ್ಲೂ ಬೋರಜ್ಜನ ಹೊಲದಲ್ಲಿ ಉಕ್ಕೆ ಹೊಡಿತಿರೋದು, ಆ ಶಂಕರಣ್ಣ ಕರ್ಕೊಂಡ್ ಬಂದ್ಬಿಟ್ಟು ಉಕ್ಕೆ ಹೊಡಿಸಿರೋದು ನಾನು ಕಣ್ಣಾರೆ ನೋಡ್ಕೊಂಡ್ ಬಂದಿದ್ದೀನಿ, ಕಿವಿಯಾರೆ ಕೇಳ್ಕೊಂಡ್ ಬಂದಿದ್ದೀನಿ. ನಂಬ್ರಿ ಬಿಟ್ರೆ ಬಿಡ್ರಿ, ಇರೋ ಸತ್ಯನ ನಾನು ಹೇಳ್ತಿದ್ದೀನಿ. ಬೋರಜ್ಜ, ಈಗ ನನಗೆ ಒಂದ್ ಕೆಲಸ ಮಾಡ್ರಿ. ಇನ್ನೇನು ಇನ್ನೆಷ್ಟು ದೂರ ಆಯ್ತೆ ನಿಮ್ಮ ಹೊಲ ಇಲ್ಲಿಂದ? ನೀವು ಸಾವ್ಕಾರರು, ರಂಗಜ್ಜ, ನಾನು ಬರ್ತೀನಿ, ನಡೀರಿ ಒಟ್ಟಿಗೆ ಹೋಗ್ಬಿಟ್ಟು ನಿಮ್ಮ ಹೊಲನ ನೋಡ್ಕೊಂಬರೋಣ. ಉಕ್ಕೆ ಹೊಡಿತಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬೇಗ ಬರ್ರಿ, ಹೋಗನ್ ಬರ್ರಿ. ಏನ್ಲ ಪಾಪ ಹೇಳ್ತಿದ್ಯಾ ನೀನು? ಏನಂತ ಮಾತಾಡ್ತಿದ್ದಿಲ್ಲ ಲೆಕ್ಕಾಚಾರಿ? ನಿಜವಾಗ್ಲೂ ಎಲ್ಲ ನನ್ನ ಹೊಲದಲ್ಲಿ ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ಅವನು ಉಕ್ಕೆ ಹೊಡಿಯೋದಕ್ಕೆ, ಅವ್ನು ಸಾವ್ಕಾರ ಉಕ್ಕೆ ಹೊಡ್ಸೋದಕ್ಕೆ ಅವನಿಗೆ ಎಷ್ಟೆಲ್ಲ ಧೈರ್ಯ ಇರಬೇಕು, ಅವನಿಗೆ ಎಷ್ಟೆಲ್ಲ ತಾಕತ್ತಿರ್ಬೇಕು? ಏನ್ ಅಂದ್ಕೊಂಡಿದ್ದಾನೆ? ಏನ್ ಸದ್ರ ಮಾಡ್ಕೊಂಡಿದ್ದಾನ ನನಗೆ? ಸದ್ರ ನೋಡ್ದ? ಎಷ್ಟು ತಾಕತ್ತಿರ್ಬೇಕು ಅವನಿಗೆ, ಎಷ್ಟು ಧೈರ್ಯ ಇರಬೇಕು ಅವನಿಗೆ. ಅಣ್ಣ ನೋಡ್ದೆ ಅಂದ್ರು ಹೆಂಗ್ ಮಾಡಿದಾನಂತ ಅವನು. ಅವನು ಇದಾನಲ್ಲ ಅವನು ಶಂಕರಣ್ಣ, ಅವನು. ಪಾಪ ಸಮಾಧಾನ ಮಾಡ್ಕ, ನಾವ್ ಇಲ್ವೆಲ್ಲ ಬೋರಣ್ಣ, ನೀನ್ ಯಾಕ್ಲ ಎದ್ರ ಕಾಣ್ತಿದ್ಯಾ? ನೆನ್ನೆ ನೀನು ಹೋಗ್ಬಿಟ್ಟು ಅವನಿಗೆ ರೇಗಾಡ್ಸ್ಕೊಂಡ್ ಬಂದಲ್ಲ, ಅವನಿಗೆ ಅವಮಾನ ಮಾಡ್ಬಿಟ್ಟಲ್ಲ ನೀನು. ಅದಕ್ಕೆ ಬೇಕು ಅಂತಾನೆ ಕಿತಾಪತಿ ಮಾಡೋದಕ್ಕೆ, ನಿನ್ ಮೇಲೆ ಕೋಪ ಸೇಡ್ ತೀರಿಸ್ಕೊಳೋದಕ್ಕೆ, ನಿನ್ಗೆ ರೇಗಾಡ್ಸೋದಕ್ಕೆ ಬೇಕು ಅಂತಾನೆ ಇವೆಲ್ಲ ಮಾಡಿರೋ ಅವ್ನ್ ಕುತಂತ್ರ. ನಾನಿರೋವರೆಗೂ ನೀನ್ ಯಾಕೆ ಎದ್ರ ಕಾಣ್ತಿದ್ಯಾ? ಭಯ ಬೀಳ್ಬೇಡ ಕಣ್, ಸುಮ್ಕಿರು, ಸಮಾಧಾನ ಮಾಡ್ಕ. ತಲೆ ಯಾಕೆ ಕೆಡಿಸ್ಕೊಳ್ತಿದ್ಯಾ ನೀನು? ನಾನಿದ್ದೀನಿ ನಿನ್ ಜೊತೆ.
ಅವ್ನು ಏನೇನು ಮಾಡ್ತಾನೆ ಮಾಡ್ಲಿಕ್ಕಂಡ್ ಬಾರ್ಲಾ, ತಲೆ ಹಾಕಿ ಕೆಡಿಸ್ಕೊಂತೀಯ ನೀನು. ನಡಿ ಹೋಗಣ. ಅದ್ ಹೆಂಗೆ ಬಂದ್ಬಿಟ್ಟು ನಮ್ಮ ಹೊಲದಲ್ಲಿ ಬಂದ್ಬಿಟ್ಟು ಅವನು ಕಾಲಿಟ್ಟಿದ್ದಾನೆ. ಎಷ್ಟು ಧೈರ್ಯ ಐತಿ ಅವನಿಗೆ. ಹೇಳ್ದಂಗ್ ಕೇಳ್ದಂಗ್ ಬಂದ್ಬಿಟ್ಟು ಅವನು ಅದ್ ಹೆಂಗ್ ಉಕ್ಕೆ ಓಡಿಸ್ತಿದ್ದಾನೆ ನೋಡೇ ಬಿಡಂಕಂಡ್ ನಡಿಯೇ. ಅದಕ್ಕೇನಂತೆ? ಕಣಣ್ಣ, ನಾನು ಇಷ್ಟು ದಿವಸ ಏನ್ ಆತ್ಲಾಗಿ ಸಮಾಧಾನ ಮಾಡ್ಕೊಂಡು ಬರ್ತಿದ್ದೆ ನಿಮ್ಗಳಿಗೆ. ಆದ್ರೆ ಮಾತ್ರ ಇಷ್ಟೆಲ್ಲ ಮುಂದುವರೆದು ಬಿಟ್ಟಿದ್ದಾನಂದ್ರೆ ಅವನು ನಮ್ಮ ಹೊಲದಲ್ಲಿ, ನಮ್ ತಮ್ಮನ ಹೊಲದಲ್ಲಿ ಹೇಳ್ದಂಗ್ ಕೇಳ್ದಂಗ್ ಬಂದ್ಬಿಟ್ಟು ಕಾಲಿಡೋದಕ್ಕೆ, ಉಕ್ಕೆ ಓಡಿಸೋದಕ್ಕೆ, ರಾಗಿ ಹಾಕ್ಸೋದಕ್ಕೆ ಏನ್ ಪುಕ್ಷಾಟೆ ಅನ್ಕೊಂಡ್ಬಿಟ್ಟಿದ್ದಾನ ನಮ್ಗೆ. ಊರ್ ಜನಗಳು ಎಷ್ಟ್ ಆಡ್ಕೋಬೇಡ ನಮ್ಗೆ ಹಿಂಗೆಲ್ಲ ಆದ್ರೆ. ನಡಿಯೇ ಮೊದ್ಲು. ಈಗ ಹಿಂಗೆ ಆದ್ರೆ ಆಗಲ್ಲ. ಊರ್ ಹಿರಿಕರು ನಮ್ ಜೊತೆ ಇದ್ರೇನೆ ಸರಿ. ನಾವು ಹೋಗ್ಬಿಟ್ಟು ಆತರದಿಂದ ಇವೆಲ್ಲ ಮಾತಾಡೋದ್ ಬಾರ್ದು, ತಪ್ಪಾಗಿ ಹೋಗ್ಬಿಡುತ್ತೆ. ಲೇ ಪಾಪ, ಬೋರಣ್ಣ ಅಣ್ಣ, ಈಗ ಒಂದ್ ಕೆಲ್ಸ ಮಾಡಂಕಂಡ್ರು. ಈಗ ಹಿಂಗೆ ಹೋದ್ರೆ ಆಗಲ್ಲ. ನಡೀರಿ ಮೊದ್ಲು ಗೌಡ್ರು ಅಂತ ಹೋಗೋಣ. ಗೌಡ್ರಿಗೂ ರಪ್ಪನ್ನ ವಿಚಾರ ತಿಳಿಸ್ಬಿಟ್ಟು ರಪ್ಪನ್ನ ಹೊಲ್ತಾವ ಹೋಗೋಣ. ನಡ್ರಿ. ಎಲ್ಲಾರ ಮುಂದೇನು ಮಾತ್ರ ಅವ್ನು ದಬಾಸ್ ಬಿಡ್ತಾನ ಅವ್ನು ಸಾವುಕಾರ ಶಂಕರಣ್ಣ. ನನ್ಗೇನ್ ಗೊತ್ತು ಯಾರು ಹಾಕಿದಾರೋ ಏನೋ ಎತ್ತ ಅಂತ. ಬಿಡಬಾರ್ದು. ಗೌಡ್ರು ಕರ್ಕೊಂಡೇ ಹೋಗೋಣ ಜೊತೆಲಿ. ಆ ಗೌಡ್ರಿಗುನು, ನಮ್ಮ ಪರಮೇಶಿಗುನು, ಹಂಗೆ ನಮ್ಮ ಶಂಕರಜ್ಜಂಗುನು, ದೊಡ್ಡ ನಿಂಗಣ್ಣ, ಗಂಗಣ್ಣ, ಚಂದ್ರಣ್ಣ ಎಲ್ಲಾರ್ಗೂ ಕರ್ಕೊಂಡು ಹೋಗೋಣ. ಅವಾಗ ಗೊತ್ತಾಗುತ್ತ ಅವ್ರಿಗೆ. ನಡೀರಿ ಹೋಗೋಣ.